ನೋಡಿ ಫ್ರೆಂಡ್ಸ್, ಪ್ಯಾಂಟ್ ಯಾವ ರೀತಿ ರೆಡಿ ಆಗಿದೆ ಅಂತ ನಾನು ನಿಮ್ಗೆ ಫುಲ್ ತೋರಿಸ್ತೇನೆ. ಕಟಿಂಗ್ ಯಾರ್ಯಾರು ನೋಡಿದ್ದೀರಾ ಅವರಿಗೆಲ್ಲ ಅರ್ಥ ಆಗತ್ತೆ. ನೋಡಿ, ಫುಲ್ ಪ್ಯಾಂಟ್, ಇದು ಫ್ರಂಟ್, ಇದು ಬ್ಯಾಕ್ ನೋಡಿ. ಮತ್ತೆ ಇದು ನೋಡಿ ಫಿಟ್ಟಿಂಗ್ ಅಲ್ಲಿ ಯಾವ ರೀತಿ ಇದು ಹೊಲಿಯೋದು ನಾನು ನಿಮ್ಗೆ ತೋರಿಸಿದ್ದೆ ಯಾವ ರೀತಿ ಅಂತ ಹೇಳಿ. ನೋಡಿ, ಈ ರೀತಿ ಬಂದಿದೆ. ಓಕೆ, ಫುಲ್ ಪ್ಯಾಂಟ್ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ಪೂರ್ತಿ ಹೊಲಿಯೋದನ್ನ ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೇನೆ. ನೋಡಿ, ಯಾವ ಪಾರ್ಟ್ ನಿಮ್ಗೆ ಅರ್ಥ ಆಗಿಲ್ಲ ಅದು ಕಮೆಂಟ್ಸ್ ಅಲ್ಲಿ ಹಾಕಿ. ನಾನು ಮತ್ತೆ ಅದರದ ಯಾವ್ದು ಅರ್ಥ ಆಗಿಲ್ಲ ಅದು ಒಂದೊಂದೇ ನಾನು ನಿಮ್ಗೆ ಬಿಡಿಸಿ ಮತ್ತೆ ವಿಡಿಯೋ ಮಾಡಿ ಹಾಕ್ತೇನೆ. ಫ್ರೆಂಡ್ಸ್, ಕಟಿಂಗ್ ಯಾರೆಲ್ಲ ನೋಡಿಲ್ಲ ಹಿಂದ್ಗಡೆ ವಿಡಿಯೋಲಿ ನೋಡ್ಕೊಂಡು ಬನ್ನಿ. ಪ್ಯಾಂಟ್ ಕಟಿಂಗ್ ನೋಡ್ ಬಂದ್ರಲ್ಲ ಫ್ರೆಂಡ್ಸ್. ಈಗ ನೋಡಿ, ಪ್ಯಾಂಟ್ ಕಟಿಂಗ್ ಸೈಡ್ ಅಲ್ಲಿ 4 ಕ್ರಾಸ್ ಬಟ್ಟೆ ಬಂದಿತ್ತು. ಸೊ 4 ಕ್ರಾಸ್ ಬಟ್ಟೆ ಬಂದಿದ್ದನ್ನ ನಾವು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಳೋಣ. ಈಗ ಅಲ್ಲಿ ಸ್ಟ್ರೇಟ್ ಬಂದಿದೆ ಅಲ್ಲ, ಅಲ್ಲಿ ಅಟ್ಯಾಚ್ ಮಾಡಬಾರ್ದು ಫ್ರೆಂಡ್ಸ್. ಎಲ್ಲಿ ಕ್ರಾಸ್ ಬಂದಿದೆ ಅಲ್ಲೇ ಇನ್ನೊಂದು ಕ್ರಾಸ್ ಬಟ್ಟೆನ ತಂದ್ಬಿಟ್ಟು ಈ ರೀತಿ ಅಟ್ಯಾಚ್ ಮಾಡ್ಕೊಳ್ಬೇಕು. ಈ ರೀತಿ ಅಟ್ಯಾಚ್ ಮಾಡ್ಕೊಂಡಾಗ ಅದು ನೀವು ಈಗ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಓಪನ್ ಮಾಡಿ ನೋಡ್ತಿರಲ್ಲ, ಈ ರೀತಿ ಚೌಕಾಗಿ ಬರಬೇಕು ಫ್ರೆಂಡ್ಸ್. ಪೂರ್ತಿ ಚೌಕಾಗಿ ಬಂದ್ರೆ ನೀವು ಕರೆಕ್ಟ್ ಆಗಿ ಅಟ್ಯಾಚ್ ಮಾಡಿದ್ದೀರಾ ಅಂತ ಅರ್ಥ. ಅಕಸ್ಮಾತ್ ಆಗಿರ್ಲಿಲ್ಲ ಅಂದ್ರೆ ಬಿಚ್ಕೊಂಡು ಮತ್ತೆ ಕರೆಕ್ಟ್ ಆಗಿ ಮಾಡ್ಕೊಳ್ಳಿ. ಬಿಗ್ನರ್ಸ್ಗೋಸ್ಕರ ಹೇಳ್ತಿದ್ದೇನೆ ಫ್ರೆಂಡ್ಸ್. ಮತ್ತೆ ಈ ರೀತಿ ನಾವು ಅಟ್ಯಾಚ್ ಮಾಡ್ಕೊಂಡಾಗ ಕೆಳಗಡೆದು ಸ್ಟ್ರೇಟ್ ಇಟ್ಕೊಂಡು ಮೇಲೆ ಉಲ್ಟಾ ಇಟ್ಕೊಂಡ್ಬಿಟ್ಟು ನಿಮ್ದು ಪ್ಯಾಂಟ್ ಉದ್ದ ಎಷ್ಟಿದೆ ನೋಡ್ಕೊಳ್ಳಿ, ಅಗಲ ಎಷ್ಟಿದೆ ನೋಡ್ಕೊಳ್ಳಿ. ನನ್ನ ಪ್ಯಾಂಟ್ ಅಗಲ ಸೊಂಟ ಅಗಲ 25 ಇತ್ತು. ಸೊ 25 ಇಟ್ಕೊಂಡು ನಾನು ನೋಡಿದೆ, ನಂದು ಕರೆಕ್ಟ್ ಆಗಿ ರೆಡಿ ಆಗಿದೆ. ಈಗ ನೋಡಿ, ಕರೆಕ್ಟ್ ಆಗಿ ರೆಡಿ ಆಗಿತ್ತು. ಉದ್ದ ಬಂದು 7.5 ರೆಡಿ ಆಗಬೇಕು. ಸೊ 2 ಇಂಚನ್ನ ಎಕ್ಸ್ಟ್ರಾ ತಗೊಂಡಿದ್ದೇನೆ ಹೊಲಿಯಕ್ಕೆ ಅಂತ ಹೇಳಿ. ಸೊ 2 ಇಂಚನ್ನ ಎಕ್ಸ್ಟ್ರಾ ತಗೊಂಡು ನಾನು ಈ ರೀತಿ ಕಟಿಂಗ್ ಮಾಡ್ಕೊಳ್ತಿದ್ದೇನೆ. ನೋಡಿ, ನೀವು ಸಹ ನಿಮ್ದು ಎಷ್ಟೇ ಉದ್ದ ಇರಲಿ 2 ಇಂಚನ್ನ ಎಕ್ಸ್ಟ್ರಾ ಹಾಕೊಂಡು ಕಟಿಂಗ್ ಮಾಡ್ಕೊಳ್ಳಿ. ಹೊಲಿಯಕ್ಕೆ ಅಷ್ಟು ಬೇಕೇ ಬೇಕು ಕಂಪಲ್ಸರಿ. ಮತ್ತೆ ನೋಡಿ, ಇಲ್ಲಿ ಮೇಲ್ಗಡೆ 1 ಇಂಚ್ ತಗೊಂಡಿದ್ದೇನೆ ಫೋಲ್ಡ್ ಮಾಡಕ್ಕೆ ಅಂತ ಹೇಳಿ. ಮತ್ತೆ ನಡುವಲ್ಲಿ ಸ್ವಲ್ಪ ಗ್ಯಾಪ್ ಬಿಟ್ಟಿದ್ದೇನೆ, ಅದು ನಾಡ ಹಾಕಕ್ಕೆ ಅಂತ ಹೇಳಿ. ಮತ್ತೆ ಆ ಕಡೆಯಿಂದ ಆ ಕಡೆ ಸ್ಟ್ರೇಟ್ ಆಗಿ ತಗೊಳ್ಬೇಕು ಫ್ರೆಂಡ್ಸ್. ಸ್ಟ್ರೇಟ್ ಆಗಿ ತಗೊಂಡಾಗ ನೋಡಿ, ಈಗ ಈ ರೀತಿ ನಡುಗಡೆ ಓಪನ್ ಆಗಿ ಕಾಣಿಸುತ್ತೆ. ಸೊ ಆ ಓಪನ್ ಆಗಿ ಕಾಣಿಸಿದ ಸೈಡ್ ಅಲ್ಲಿ ನೀವು ಬಟ್ಟೆನ ಫೋಲ್ಡ್ ಮಾಡಿ ಫಿನಿಶಿಂಗ್ ಕೊಡ್ಬೇಕು. ಫೋಲ್ಡ್ ಮಾಡಿ ಹೊಲ್ಕೊಂಡ್ ಬಿಡ್ಬೇಕು ಫ್ರೆಂಡ್ಸ್. ಹೊಲ್ಕೊಂಡ್ ಬಿಟ್ಟಾಗ ಆ ರೀತಿ ಆಗ್ಬಿಡತ್ತೆ. ಸೊ ಇನ್ನೊಂದ್ ಕಡೆ ಓಪನ್ ಇತ್ತಲ್ಲ, ಅದು ಸಹ ನಾನು ಅದೇ ರೀತಿ ಸೇಮ್ ಆಗಿ ಅಟ್ಯಾಚ್ ಮಾಡ್ಕೊಳ್ತಿದ್ದೇನೆ. ಫೋಲ್ಡ್ ಮಾಡಿ ಫಿನಿಶಿಂಗ್ ಮಾಡ್ಕೊಳ್ತೇನೆ ಫ್ರೆಂಡ್ಸ್. ಫೋಲ್ಡ್ ಮಾಡಿ ಫಿನಿಶಿಂಗ್ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ಆಗತ್ತೆ. ಸೊ ಈ ರೀತಿ ಆದ್ಮೇಲೆ ನಾವು ಎಲ್ಲಿ ನಾಡಕ್ಕೋಸ್ಕರ ಅಂತ ರೆಡಿ ಮಾಡಿದ್ವಲ್ಲ ಅದನ್ನ ಕರೆಕ್ಟ್ ಆಗಿ ಫೋಲ್ಡ್ ಮಾಡಿ ಹೊಲ್ಕೊಳ್ಬೇಕು. ಪೂರ್ತಿ ರೌಂಡ್ ಅಲ್ಲಿ ಫೋಲ್ಡ್ ಮಾಡ್ಕೊಂಡು ಹೊಲ್ಕೊಂಡ್ರೆ ನಮ್ಮ ಸೊಂಟ ಪಟ್ಟಿ ರೆಡಿ ಆಗತ್ತೆ. ಈಗ ರೆಡಿ ಆದ್ಮೇಲೆ ಯಾವ ರೀತಿ ಕಾಣಿಸುತ್ತೆ ಅಂತ ಸಹ ನಾನು ನಿಮ್ಗೆ ತೋರಿಸ್ತೇನೆ. ನೋಡಿ, ಈಗ ರೆಡಿ ಆದ್ಮೇಲೆ ನೋಡಿ ಫ್ರೆಂಡ್ಸ್, ಈ ರೀತಿ ಕರೆಕ್ಟ್ ಆಗಿ ನಂದು 25 ಬಂದಿತ್ತು. ಮತ್ತೆ ಪ್ಯಾಂಟ್ ಕಟಿಂಗ್ ನಾವು ಮಾಡಿದೀವಲ್ಲ, ಆ ಪ್ಯಾಂಟ್ ಕಟಿಂಗ್ ಮಾಡಿದ್ದನ್ನ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕು. ನಾವು ಎಲ್ಲಿಂದ ರೌಂಡ್ ಕಟಿಂಗ್ ಮಾಡಿದೀವಲ್ಲ ಆ ಸೈಡ್ ಅಲ್ಲಿ ಈ ರೀತಿ ರೌಂಡ್ ಅಲ್ಲೇ ನಾವು ಹೊಲಿಗೆ ಹಾಕೊಳ್ಬೇಕು. ನೋಡಿ, ಒಂದ್ ಸೈಡ್ ಆಯ್ತು, ಇನ್ನೊಂದ್ ಸೈಡು ನಾನು ಹೊಲಿಗೆ ಹಾಕೊಳ್ತೇನೆ. ಸೊ ಆ ಸೈಡು ಡಬಲ್ ಸ್ಟಿಚ್ ಹಾಕೊಳ್ತೇನೆ. ನಾನು 2 ಕಡೆ ಡಬಲ್ ಸ್ಟಿಚ್ ಹಾಕೊಳ್ತೇನೆ. ಡಬಲ್ ಸ್ಟಿಚ್ ಹಾಕೊಂಡ್ಮೇಲೆ ಇದು ಯಾವ ರೀತಿ ನಿಮ್ಗೆ ಕಾಣಿಸುತ್ತೆ ಅಂತ ಸಹ ತೋರಿಸ್ತೇನೆ. ಯಾಕೆ ಅಂದ್ರೆ ಬಿಗ್ನರ್ಸ್ಗೆ ಸ್ವಲ್ಪ ಅರ್ಥ ಆಗುವುದಿಲ್ಲ ಇದು ಈ ರೀತಿ ಹೊಲ್ದಾಗ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಸೊ ಈಗ ನೋಡಿ, ಹೊಲ್ದ್ಮೇಲೆ ಯಾವ ರೀತಿ ಆಗತ್ತೆ ಅಂತ ನೋಡಿ. 2 ಅಟ್ಯಾಚ್ ಆದ್ಮೇಲೆ ಈ ರೀತಿ ಆಗತ್ತೆ. ಇದನ್ನ ಈಗ ನಿರಿಗೆ ಮಾಡಿಕೊಂಡು ನಾನು ಕರೆಕ್ಟ್ ಆಗಿ ಮಾಡ್ಕೊಳ್ತೇನೆ. ನೋಡಿ, ಸೊಂಟ ಪಟ್ಟಿ ಏನಿದೆ ಅಲ್ಲ ಅದು ಸ್ಟ್ರೇಟ್ ಆಗಿ ಇಡಬೇಕು, ಅಂದ್ರೆ ಸೀದಾ ಇಡಬೇಕು. ಮೇಲಿನದು ಏನಿದು ಪ್ಯಾಂಟ್ ಪಟ್ಟಿ ನಾವು ಹೊಲ್ಕೊಂಡಿದೀವಲ್ಲ ಅದು ಉಲ್ಟಾ ಇಟ್ಕೊಂಡು ಕರೆಕ್ಟ್ ಆಗಿ ನೋಡ್ಕೊಂಡು ಎಲ್ಲೆಲ್ಲಿ ನೀಲ್ಗೆ ಬರಬೇಕು ನೋಡ್ಕೊಂಡು ಕರೆಕ್ಟ್ ಆಗಿ ನೀಲ್ಗೆನ ಹಿಡಿತಾ ಬನ್ನಿ ಫ್ರೆಂಡ್ಸ್. ಕರೆಕ್ಟ್ ಆಗಿ ನೀಲ್ಗೆ ಹಿಡಿದ್ಮೇಲೆ ಪ್ಯಾಂಟ್ ರೆಡಿ ಆಗ್ಬಿಡತ್ತೆ. ನೋಡಿ, ಈ ರೀತಿ ಪ್ಯಾಂಟ್ ರೆಡಿ ಆಯ್ತು. ನೀರಿಗೆ ಪಾರ್ಟ್ ಯಾರಿಗೆ ಅರ್ಥ ಆಗಿಲ್ಲ ನೀವು ಹೇಳಿ, ನಾನು ಅದಷ್ಟೇ ನಾನು ನೀರಿಗೆ ಪಾರ್ಟ್ ಅಷ್ಟೇ ಮತ್ತೆ ಇನ್ನೊಂದು ವಿಡಿಯೋ ಮಾಡಿ ತೋರಿಸ್ತೇನೆ. ಮತ್ತೆ ಕೆಳಗಡೆ ಕಾಲಿಗೆ ಏನ್ ಫಿಟ್ಟಿಂಗ್ ಬರತ್ತಲ್ಲ ಆ ಫಿಟ್ಟಿಂಗಿಗೆ ಈ ರೀತಿ ನಾನು ಕ್ಯಾನ್ವಾಸ್ ಹಾಕ್ತಿದ್ದೇನೆ. ನೋಡಿ, ಈ ರೀತಿ ಕ್ಯಾನ್ವಾಸ್ ಅಟ್ಯಾಚ್ ಮಾಡ್ಕೊಳ್ಬೇಕು. ಎಷ್ಟಿದೆ ಅಷ್ಟು ನೋಡ್ಕೊಂಡು ತಗೊಂಡು ಫೋಲ್ಡ್ ಮಾಡ್ಕೊಂಡು ಒಂದ್ ಸೈಡ್ ಫೋಲ್ಡ್ ಮಾಡ್ಕೊಂಡು ಹೊಲ್ಕೊಂಡು ಸ್ವಲ್ಪ ಟೈಟ್ ಆಗಿ ಹೊಲ್ಕೊಳ್ಳಿ, ತುಂಬಾ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ. ಸೊ ಅದನ್ನ ಮತ್ತೆ ಇನ್ನೊಂದ್ಸಲ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಮೇಲೆ ಕೆಳಗೆ 2 ಕಡೆ ಸ್ಟಿಚಿಂಗ್ ಮಾಡ್ಕೊಳ್ಬೇಕು. ಮಾಡ್ಕೊಂಡ್ಮೇಲೆ ನೋಡಿ, ಈ ರೀತಿ ನೀವು ಅದಕ್ಕೆ ಒಂದು ಸ್ಟಿಚಿಂಗ್ ಕೊಡಿ ಫ್ರೆಂಡ್ಸ್, ತುಂಬಾ ಚೆನ್ನಾಗಿ ಅದರ ಫಿನಿಶಿಂಗ್ ಕಾಣಿಸುತ್ತೆ. ಸೊ ಪ್ಯಾಂಟ್ ರೆಡಿ ಯಾವ ರೀತಿ ಆಗಿದೆ ಅಂತ ನೋಡಿದ್ರಲ್ಲ, ಹೇಗೆ ಅನ್ನಿಸ್ತು